ಸೀಸನ್ 12ರಲ್ಲಿ ಗಿಲ್ಲಿ ಗೆದ್ದು ಬೀಗಿದ್ದಾರೆ. ವಿನ್ನರ್ ಆಗಿರುವಂತಹ ಗಿಲ್ಲಿ ಅವರ ಸಹೋದರ ಪ್ರಕಾಶ್ ನಮ್ಮ ಜೊತೆ ಇದ್ದಾರೆ. ಅಂದ್ರೆ ಅವರ ದೊಡ್ಡಮ್ಮನ ಮಗ ಪ್ರಕಾಶ್ ಇವಾಗ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ ಗಿಲ್ಲಿ. ಏನ್ ಹೇಳ್ತೀರಾ? ಮೊದಲನೇದಾಗಿ ಇಡೀ ನಾಡಿನ ಜನತೆಗೆ ಧನ್ಯವಾದಗಳು. ಇಷ್ಟೊಂದು ಪ್ರೀತಿ ಕೊಟ್ಟು ನನ್ನ ತಮ್ಮನ್ನ ಗೆಲ್ಸಿರೋದಕ್ಕೆ ನಾವು ಯಾವತ್ತು ಚಿರಋಣಿಯಾಗಿರ್ತೀವಿ. ಜೊತೆಯಲ್ಲೇ ಬೆಳೆದಂತವ್ರು, ಬಹಳಷ್ಟು ಕಷ್ಟಪಟ್ಟು ಬೆಳೆದಂತವ್ರು, ಈ ಮಟ್ಟಿಗೆ ದೊಡ್ಡ ಯಶಸ್ಸು ಸಿಗುತ್ತೆ ಅನ್ಕೊಂಡಿದ್ರ? ಇಲ್ಲ ಸರ್, ಆ ಕನಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ ನಾವು ಹಿಂಗೆ ಈ ಲೆವೆಲ್ಗೆ ಹೋಗ್ತಾನೆ ಅವನು ಅಂತ. ಏನೋ ಸಣ್ಣ ವಯಸ್ಸಲ್ಲೆಲ್ಲ ಮಾಡ್ತಾ ಇದ್ದ, ತುಂಟಾಟ ಅಂತೂ ಜಾಸ್ತಿ ಇತ್ತು. ನಾವು ಒಂದು ಮಾತಾಡಿದ್ರೆ 10 ಮಾತಾಡೋನು. ಅವಾಗ್ಲೇನೆ ಎಲ್ಲ ಕೌಂಟರ್ಗಳು, ಅವಾಗಿಂದನೂ ಪಂಚಿಂಗ್ ಡೈಲಾಗ್ ಅಂತೂ ಫಿಕ್ಸ್ ಒಂದು ಮಾತಾಡೋನು. ಈ ಲೆವೆಲ್ಗೆಲ್ಲ ಆಗುತ್ತೆ ಅಂತ ಕನ್ಸ್ ಮನ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ ಸರ್. ನಿಮ್ಮೆಲ್ಲರನ್ನು ಕಾಲ ಎಳಿತಿದ್ರ? ಹೌದು ಸರ್, ಯಾರಲ್ಲಿ ಬಿಟ್ಟಿದಲ್ಲ ಅವನು. ಅವ್ರ ಅಜ್ಜಿ, ಸ್ವಂತ ಅಜ್ಜಿ ಸತ್ತಾಗ್ಲೇ ಬಿಡ್ಲಿಲ್ಲ ಅವನು. ಆತರ ಒಂದು ಹಾಸ್ಯ ಮನೋಭಾವ ಒಂದು ಚೆನ್ನಾಗಿ ಮಾಡ್ತಾನೆ ಸರ್. ಏನು ಅವ್ರ ಅಜ್ಜಿ ಇರೋದಾಗ ಏನು ಏನು ಯಾವ ತರ? ಇಲ್ಲ ಸರ್, ಒಂದು ಬ್ಯಾನರ್ ಮಾಡೋ ವಿಷಯದಲ್ಲಿ ಅದೇ ಹೀರೋಯಿನ್ ಕಣ್ ಚೇಂಜ್ ಮಾಡ್ಬಿಟ್ಟು ಲಿಪ್ಸ್ಟಿಕ್ ಎಲ್ಲ ತುಟಿ ಚೇಂಜ್ ಮಾಡಿ ಅದೊಂದು ಬ್ಯಾನರ್ ಹೊಡ್ಸ್ಕೊಂಡ್ಬಂದು ಹಾಕ್ಬಿಟ್ಟಿದೆ ಇಲ್ಲಿ ಊರಲ್ಲಿ. ಅದೇ ಏನ್ ಹೇಳಿದ್ರೆ ಜನಗಳು ಅಂತ ಏನ್ ಹೇಳ್ತಾರೆ ಸರ್, ಬೈಯಾಗಿಲ್ಲ, ಬಿಡಾಗಿಲ್ಲ, ಹೊಡೆಯಾಗಿಲ್ಲ, ಆತರ ಆಗ್ಬಿಟ್ಟಿತ್ತು. ಅದೊಂದು ಅಪಹಾಸ್ಯ ತರ. ಈಗ ಬಾಲ್ಯ ಆಯ್ತು, ಅದಾದ್ಮೇಲೆ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಲ್ಲಿ ಬಹಳಷ್ಟು ಕಷ್ಟಪಡ್ತಾರೆ. ಏನ್ ಮಾಡ್ತಿದ್ರಂತೆ? ನಿಮ್ ಜೊತೆ ಏನಾದ್ರು ಹೇಳ್ಕೊಂಡಿದ್ರ? ಇಲ್ಲ ಸರ್, ಅವನು ಬೆಂಗಳೂರಿಗೆ ಬಂದಿದ್ದು ನಮ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ. ನಮ್ ಚಿಕ್ಕಪ್ಪ ಹೇಳಿದ್ರು ಹಿಂಗ್ ಬಂದವನೇ, ಎಲ್ಲವನೇ ಏನೋನೋ ಅಂತ. ಕಾಂಟ್ಯಾಕ್ಟ್ ಮಾಡಕ್ ಫೋನು ಇಲ್ಲ, ಏನಿಲ್ಲ ಅವತ್ತಿನ ದಿನಗಳಲ್ಲಿ. ಅದಾದ್ಮೇಲೆ 3 ತಿಂಗಳು ಬಿಟ್ಕೊಂಡು ಮನೆಗೆ ಒಂದ್ಸಲ ಬಂದಿದ್ದ. ಅವಾಗ ಹಿಂಗೆ ವಿಚಾರಿಸಿದಾಗ, ಇಲ್ಲ ಒಂದ್ ಕಡೆ ಒಂದು ಫ್ಯಾಕ್ಟ್ರಿಗೆ ಹೋಗ್ತಾ ಇದೀನಿ, ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಏನು ಸಮಸ್ಯೆ ಇಲ್ಲ, ಮಾಡ್ತಾ ಇದ್ದೀನಿ, ಸಂಬಳ ಬರ್ತದೆ ಅನ್ಕೊಂಡು ಹೇಳ್ದ. ನಮಗೂ ಖುಷಿ ಆಯ್ತು, ಏನೋ ಮಾಡ್ತಾವ್ ಬಿಡಪ್ಪ ಎಲ್ಲ ಅವನೇ ಅನ್ಕೊಂಡು. ಅವಾಗ 15 ದಿನಕ್ಕೆ 1 ತಿಂಗಳಿಗೆಲ್ಲ ಬಂದು ಹೋಗೋಣ ಮನೆಗೆ. ಅದೇ ಸಂಬಳದ ವಿಚಾರ ಬಂದಾಗ ಸಿಗಾಕೌಟ. ಎಲ್ಲಿ ಸಂಬಳ, ಎಲ್ಲಿ 1 ತಿಂಗಳಾಯ್ತು, 2 ತಿಂಗಳಲ್ಲಿ ಇನ್ನೂ ಕೊಡಲಿಲ್ಲ ಅಂದಾಗ ಹಿಂಗೆ ನಾಳೆ ಕೊಡ್ತಾರೆ, ನಾಳಿದ್ದು ಕೊಡ್ತಾರೆ, ಈ ಥರ ಎಲ್ಲ ಮಾಡ್ದ. ಆಮೇಲೆ ನಮಗೆ ಗೊತ್ತಾಯ್ತು ಇವನು ಹೋಗ್ತಾಯಿಲ್ಲ, ಇವನು ಇಷ್ಟ. ಅವಾಗಿಂದನೂ ಅವನ ಆಸೆ ಇದ್ದಿದ್ದು ಒಂದೇ, ಸಿನಿಮಾ ಫೀಲ್ಡಲ್ಲಿ ಇರಬೇಕು, ಏನೇ ಆಗಲಿ ಸಿನಿಮಾದಲ್ಲಿ ಇರಬೇಕು. ಅದು ಏನು ಹೇಳ್ತಾರೆ, ಅದು ಯಾವ ಕೆಲಸ ಆದರೂ ಆಗಿರಲಿ. ಅಲ್ಲಿ ನಿಮ್ಮ ಮನೆಗೆ ಬರ್ತಾರ್ಬೇಕಾದ್ರೆ ಬೆಂಗಳೂರಲ್ಲಿ ಅಂದ್ರೆ ಸೆಟ್ ಬಾಯ್ ಆಗಿ ಹೋಯ್ತಿದ್ದ ಸಿನಿಮಾ. ಅದೇ ನಮ್ಗೇನು ಐಡಿಯಾ ಇಲ್ಲ ಅವಾಗ. ಎಲ್ಲೋ ಹೋಗ್ತಾ ಇದೀನಿ, ಒಂದು ಫ್ಯಾಕ್ಟ್ರಿಗೆ ಹೋಗ್ತಾ ಇದೀನಿ, ಕೆಲಸ ಮಾಡ್ತಾ ಇದೀನಿ, ಇಷ್ಟೇ ಅವ್ನು ನಮ್ಗೆ ಹೇಳ್ತಾ ಇದ್ದಿದ್ದು. ಇನ್ನು ಜಾಸ್ತಿ ಕೆದಕ್ಕೂ ಮಾತಾಡಂಗಿರ್ಲಿಲ್ಲ. ಗದ್ರದ್ರೆ ಬತ್ತನೋ ಬರಲ್ವ ಅನ್ನೋದೊಂದು ಭಯ ಮನೆಗೆ. ಆ ಥರ ಆಗಿತ್ತು ಅವಾಗ. ಅದಾದ್ಮೇಲೆ ಒಂದಷ್ಟು ಕಿರುಚಿತ್ರಗಳು ತೆಗಿತಾರೆ, ಶಾರ್ಟ್ ಫಿಲಮ್ಗಳು. ಅದು ದೊಡ್ಡ ಮಟ್ಟದಲ್ಲಿ ಇಟ್ಟಾಗುವಂಥದ್ದು. ಅವೆಲ್ಲ ನೋಡಿದ್ರ? ಖಂಡಿತವಾಗ್ಲೂ ಎಲ್ಲಾನು ನೋಡಿದೀವಿ, ಎಲ್ಲದಕ್ಕೂ ಇಷ್ಟಪಟ್ಟಿದೀವಿ ನಾವು. ಏನು ಹೇಳ್ತಾರೆ, ಇಡೀ ಜನ ಅದನ್ನೆಲ್ಲ ಮೆಚ್ಚಿ ಅವನ್ನ ಕೊಂಡಾಡ್ಸಿದ್ದಾರೆ ಇವತ್ತು. ಅದು ತುಂಬಾ ಸಂತೋಷ ಇದೆ ಸರ್. ಅದರಿಂದಾನೇ ಅವನು ಈ ಲೆವೆಲ್ಗೆ ಬೆಳೆಯಕ್ಕೆ ಸಾಧ್ಯ ಆಗಿದ್ದು ಸರ್. ಅದಕ್ಕೆಲ್ಲ ಸಪೋರ್ಟ್ ಮಾಡಿರೋರ್ಗು ನಾವು ತುಂಬಾ ಧನ್ಯವಾದ ಹೇಳ್ತೀವಿ ಸರ್. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಒಂದು ರಿಯಾಲಿಟಿ ಶೋಗಳಲ್ಲಿ, ಕಾಮಿಡಿ ಕಿಲಾಡಿ ಆಗಿರ್ಬೋದು, ಶೋಗಳಲ್ಲೂ ತುಂಬಾ ಚೆನ್ನಾಗಿ ಮಾಡಿದೆ ಸರ್. ಜಿ ಕನ್ನಡದವರು, ಅನುಶ್ರೀ ಮೇಡಮ್ ಅವರು ನಮಗೆಲ್ಲ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ನಮ್ಮ ಶಿವಣ್ಣವ್ರು, ಯಾಕೆ ಶಿವಣ್ಣವರು, ಅವ್ರ ಬೆಂಬಲ ಇದ್ದಿದ್ದಕ್ಕೆ ಇವತ್ತು ಈ ಲೆವೆಲ್ಗೆ ಅವನು ಬೆಳೆದ ಸರ್. ಶಿವರಾಜ್ ಕುಮಾರ್ ಅವ್ರಿಗೆ ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ. ಗಿಲ್ಲಿಗೆ ಅವರೇ ಅಭಿಮಾನ. ಅದೊಂದು ನಮ್ಗೆ ಹೇಳ್ತಿರದ ಹೆಮ್ಮೆ ಸರ್. ಅದು ಅಂತ ಮನುಷ್ಯನ ಕೈಲಿ ಒಂದು ಸಭಾಸ್ ಅನ್ನಿಸ್ಕೊಳ್ಳೋದು, ನಾನು ನಿಮ್ಮ ಫ್ಯಾನು ಅನ್ಕೊಳ್ಳೋದು, ಅದು ಎಂಥವ್ರಿಗೂ ಗ್ರೇಟ್ ಅಲ್ಲ ಸರ್. ಅದು ನನ್ನ ತಮ್ಮನಿಗೆ ಸಿಕ್ಕಿರೋದಕ್ಕೆ ನಮಗೆ ತುಂಬಾ ಸಂತೋಷ ಸರ್. ಈಗ ಸರ್ ಬಿಗ್ ಬಾಸ್ ಹೋದ್ರು, ಬಿಗ್ ಬಾಸ್ ಹೋದ್ಮೇಲೆ ಆ ಕ್ರೇಜು ಯಾರು ಕೂಡ ಊಹೆ ಮಾಡಲು ಕೂಡ ಆಗಲ್ಲ. ಆ ಮಟ್ಟಕ್ಕೆ ಕ್ರೇಜಸ್ ನೋಡಿದಾಗ ಇವ್ರ ಮನೆಯವ್ರು ಏನ್ ಹೇಳ್ಕೊಳ್ತಿರು, ಅವರ ತಂದೆಯವರಾಗಿರ್ಬೋದು, ಅವ್ರಿಗೆ ಯಾವತ್ತಿದ್ರು ಭಯನೇ ಅವ್ರಿಗೆ. ಜನ ನೋಡಿದವರೆಲ್ಲ ಪಾಪ, ಹಳ್ಳಿ ಜೀವನ ನಿಮ್ಗೆ ಗೊತ್ತಿರುತ್ತೆ, ಇಷ್ಟು ಜನಸಂಪರ್ಕ, ಇಲ್ಲಿ ಮನೆಗೆ ಬರೋದು, ಮಾತಾಡ್ಸೋದು, ಅದೆಲ್ಲ ನೋಡಿದಾಗ ಅವ್ರಿಗೂ ಗಾಬರಿ, ಏನಾಗ್ಬಿಡ್ತಾನೆ. ಇವಾಗ್ಲೂ ಅಷ್ಟೇ, ಅವ್ರಿಗೆ ಮುಂದೆ ಏನು ಅನ್ನೋದು ಭಯ. ನನ್ನ ಮಗ ಹಿಂಗಾಗಿದ್ದಾನೆ, ಸಿಕ್ಕಿದ್ರೆ ಮುಂದೆ ಯಾವ ರೀತಿ, ಮುಂದೆ ಅದನ್ನ ಉಳಿಸ್ಕೋಬೇಕಲ್ವ ಸರ್. ಉಳಿಸ್ಕೊಂಡು ಅವನು ಅದನ್ನೇ ಗಳಿಸ್ಕೊ ಹೋಗ್ಬೇಕು. ಅದೊಂದು ಮಾಡ್ಬೇಕು ಸರ್. ಇವಾಗ ಅವ್ರನ್ನ ವೆಲ್ಕಮ್ ಮಾಡಕ್ಕೆ ಯಾವ ರೀತಿ ತಯಾರಿ ಮಾಡ್ತೀವಿ? ಅದೇ ಸರ್, ಇವಾಗ ಮಳವಳ್ಳಿಯಿಂದ ಪರೇಡ್ ಇದೆ, ಅಲ್ಲಿಂದ ಬರೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ನೋಡೋಣ ಸರ್ ಹೆಂಗಾಗುತ್ತೆ, ಅಲ್ಲಿ ಮಾಡ್ಬೇಕು. ಇವಾಗೆಲ್ಲ ಖುಷಿಯಾಗಿದ್ದಾರ ಮನೆಯವರು? ಹೌದು ಸರ್, ಖಂಡಿತವಾಗ್ಲೂ. ಅದೇ ನೀವು ಹೇಳ್ದಂಗೆ ಪ್ರತಿಯೊಬ್ರು ಇಂಥ ಮಗ ನಮ್ಗೆ ಹುಟ್ಟಬೇಕು ಅಂತಾರೆ. ಆ ಮಗ ನಮ್ಮನೇಲೆ ಹುಟ್ಟಿದರೆ ಅದು ನಮಗೆ ತುಂಬಾ ಹೆಮ್ಮೆ ಇದೆ ಸರ್. ಅದನ್ನ ಖುಷಿ ಆಗುತ್ತೆ. ಇವಾಗೆಲ್ಲ ನಮ್ಮನೇಲಿ ಈ ತರ ಹುಡ್ಬೇಕಾಯ್ತು. ನಿಜ ಸರ್, ಹೌದು. ನಮ್ಮನ್ನೇ ಮಾತಾಡಿಸ್ದಾಗ್ಲೂ ಇವತ್ತು, ಆವತ್ತಿನ ದಿವಸದಲ್ಲಿ ನಾವು ಕೇರ್ಲೆಸ್ ಮಾಡ್ಬಿಟ್ಟಿದ್ವಿ ಅವನ್ನ, ಏನೋ ಆಗಲ್ಲ ಬಿಡಲ್ಲ ಅನ್ಕೊಂಡು. ಇವತ್ತು ನಮ್ಮ ಹತ್ರನೇ ಬಂದು ಜನ ಕೇಳಿದಾಗ ಅದೊಂದು ಹೆಮ್ಮೆ ಅಲ್ವಾ ಸರ್ ಎಂತವ್ರಿಗೂ. ತುಂಬಾ ಸಂತೋಷ. ತಮ್ಮನ್ನ ಮದುವೆ ವಿಚಾರ ಏನು? ಮದುವೆ ಎಲ್ಲ ಅವನ ಖುಷಿ, ಅವನ ಇಷ್ಟ ಸರ್. ಅದ್ರ ಬಗ್ಗೆ ನಾವು ಯಾವ ಚಕಾರ ಎತ್ತಲ್ಲ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೂ ಅಷ್ಟೇನೆ, ಅವನಿಗೆ ಬಿಟ್ಟಿದ್ದು, ಅವನ ಖುಷಿ ಏನಾರು ಮಾಡ್ಬೋದು ಅವನು. ಯಾರನ್ನ ಮದ್ವೆ ಆಗ್ಬೇಕು ಅಂತ ಅಂದ್ರೆ ಒಂದಷ್ಟು ಲವ್ ಅಂತಿದ್ರು. ಅಲ್ಲ, ಅದು ಜನರ ಪ್ರೀತಿ ಸರ್. ಜನ ಏನ್ ಹೇಳಿದ್ರು, ಆ ಜನರ ಆಸೆ ಅದು.
ನೋಡೋಣ ಸರ್ ಅವನ ಇವ್ರ ಮನ್ಸಲ್ಲೂ ಇರ್ಬೇಕು. ಇಲ್ಲ ಇಲ್ಲ ಸರ್ ಆ ಥರ ಏನು ನೋಡೋಣ, ಅದೇ ಎಲ್ಲ ಅವನಿಗೆ ಬಿಟ್ಟಿದ್ದೆ ಸರ್, ಅದ್ರ ಬಗ್ಗೆ ಏನು ನಾವು ಮಾತಾಡಂಗಿಲ್ಲ. ಮನೆಯವ್ರು ನೋಡ್ತಾರಾ ಹುಡುಗಿನ ಇಲ್ಲ? ಅದೇ ಹೇಳಿದ್ವಲ್ಲ ಸರ್, ಅವನು ಇಷ್ಟ, ಅವನು ಏನು ಹೇಳ್ತಾನೆ ಅದನ್ನು ಮಾಡೋಕ್ಕೆ ಮನೆಯವರು ತಯಾರಾಗಿದ್ದಾರೆ. ಹಾಂ ಸರ್. ಇದಿಷ್ಟು ಗಿಲ್ಲಿ ಅವರ ಅಣ್ಣ ಪ್ರಕಾಶ್ ರವರ ಮಾತಾಗಿರುವಂಥದ್ದು. ಬಹಳಷ್ಟು ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಒಂದು ಈ ಮಟ್ಟದಲ್ಲಿ ಬೆಳಿತಾನೆ ಅಂತ ನಮ್ಗೆ ಕೂಡ ಗೊತ್ತಿರಲಿಲ್ಲ, ಆದರೆ ಈ ಜನರ ಪ್ರೀತಿ ವಿಶ್ವಾಸವನ್ನ ಕಂಡ ಸಂದರ್ಭದಲ್ಲಿ ಬಹಳಷ್ಟು ಖುಷಿ ಆಗುತ್ತೆ ಎಂಬ ಮಾತುಗಳನ್ನ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.